ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಬಹುತೇಕ ಮುಕ್ತಾಯದ ಹಂತ ತಲುಪಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. 4000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಸಜ್ಜಾಗಿದ್ದಾರೆ. ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಮಾಡ್ತಾರೆ, ಎಷ್ಟು ಪುಟಗಳ ಚಾರ್ಜ್ ಶೀಟ್ ಆಗಿರುತ್ತೆ ಅನ್ನೋದು ತುಂಬಾ ಜನಕ್ಕೆ ಇದ್ದಂತ ಪ್ರಶ್ನೆ. ಈಗ ಸಿಕ್ತಿರುವ ಮಾಹಿತಿ ಪ್ರಕಾರ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ. ಅದು ಕೂಡ 4000 ಪುಟಗಳ ಚಾರ್ಜ್ ಶೀಟ್ ಅನ್ನೋದು ಗೊತ್ತಾಗ್ತಾ ಇದೆ. 4000 ಪುಟಗಳಲ್ಲಿ ಏನೇನು ಉಲ್ಲೇಖ ಆಗಿದೆ, ಯಾವೆಲ್ಲ ಮಹತ್ವದ ಅಂಶಗಳು ಉಲ್ಲೇಖ ಆಗಿದೆ, ದರ್ಶನ್ A1 A2 ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತೆ. ಈ ಪ್ರಕರಣದ ಬಗ್ಗೆ ಇಂಚಿಂಚು ಬಿಡದೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗತ್ತೆ. ಎಂದಿಗೂ ಯಾವತ್ತಿಗೂ ಯಾವುದೇ ಅಪರಾಧಿಗಳು ತಪ್ಪಿಸ್ಕೊಳ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಏನೆಲ್ಲ ಸಾಕ್ಷಿಗಳು ದೊರಕಿದೆಯೋ, ಏನೆಲ್ಲ ಸಾಕ್ಷಿಗಳು ಸಿಕ್ಕಿದೆಯೋ ಅದೆಲ್ಲವನ್ನ ಮೆನ್ಷನ್ ಮಾಡಲಿದ್ದಾರೆ. ಹಾಗಾಗಿ 4000 ಪುಟಗಳ ಚಾರ್ಜ್ ಶೀಟ್ ಅಂತ ಹೇಳಲಾಗ್ತಾ ಇದೆ. ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು ಕೂಡ ಕಾಕಿ ಬಿಡದೆ ಎಲ್ಲವನ್ನೂ ಕೂಡ ಅಲ್ಲಿ ಮೆನ್ಷನ್ ಮಾಡಲಿದ್ದಾರೆ. FSL ನಲ್ಲಿ ವರದಿ ಮಾಹಿತಿಯನ್ನು ಉಲ್ಲೇಖಿಸಲಿದ್ದಾರೆ ಖಾಕಿ ಪಡೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಚಾರ್ಜ್ ಶೀಟ್ ಮೇಲೇನೆ ಈ ತಪ್ಪು ಮಾಡಿದವರಿಗೆ ಶಿಕ್ಷೆ ಎಷ್ಟು ಪ್ರಮಾಣದಲ್ಲಿ ಆಗತ್ತೆ, ಅಥವಾ ಆ ಕೇಸ್ ಸ್ಟ್ಯಾಂಡ್ ಆಗುತ್ತಾ ಆ ಸ್ಟ್ಯಾಂಡ್ ಆಗಲ್ವಾ ಅನ್ನೋದು ನಿರ್ಧರಿಸಲಾಗೋದು. ನೋಡಿ, ಈ ಚಾರ್ಜ್ ಶೀಟು ಕೂಡ ಈ ಪ್ರಕರಣ ನಡೆದು 1 ವರ್ಷ ಆದಮೇಲೆ 2 ವರ್ಷ ಆದಮೇಲೆಲ್ಲ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋಂಗಿಲ್ಲ. 90 ಡೇಸ್ ಒಳಗಡೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅನ್ನೋದು ಕೂಡ ಇದೆ. ಈಗ ಆಲ್ರೆಡಿ 2 ತಿಂಗಳು ಹತ್ರ ಆಗ್ತಾ ಬರ್ತಾ ಇದೆ. ಸೊ ಆಲ್ಮೋಸ್ಟ್ ಸಮಯ ಕೂಡ ಮುಕ್ತಾಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕಾಗತ್ತೆ. ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಜ್ಜಾಗಿರುವಂಥ ಹಿನ್ನೆಲೆಯಲ್ಲಿ ಈ ಚಾರ್ಜ್ ಶೀಟ್ನಲ್ಲಿ ಏನೇನು ಇದೆ ಏನು ಅಂತ ನಾವು ನೋಡೋದಾದರೆ, ನೋಡಿ, ಈ ಚಾರ್ಜ್ ಶೀಟ್ ಸಲ್ಲಿಸೋಕೆ ಸಾಕ್ಷಿಗಳು ಸಜ್ಜಾಗಿದ್ದಾರೆ. ಉಲ್ಟಾ ಹೊಡೆಯುವಂಥ ಸಾಧ್ಯತೆ ಇಲ್ಲಿ ಬಹಳ ವಿರಳ ಆಗಿದೆ. ಅಂದರೆ ಇವಾಗ ಸ್ಟೇಟ್ಮೆಂಟ್ ಕೊಟ್ಟವರು ಈ ಪ್ರಕರಣದ ತನಿಖೆ ನಡೆಯುವಾಗ ಪೊಲೀಸ್ ಸ್ಟೇಷನ್ಗೆಲ್ಲ ಕರೆಸಿ ಕೆಲವ್ರದ್ದು ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಂಡಿದ್ರು. ಹೌದು, ನಾನು ಅವತ್ತು ದರ್ಶನ ನೋಡಿದ್ದೆ, ಹೌದು ಅವತ್ತು ನಾನು ಅಲ್ಲಿದ್ದೆ, ಈ ಥರದ್ದೆಲ್ಲ ಹೇಳಿದವರು ಸ್ವಲ್ಪ ದಿನ ಆದ ನಂತರ ಉಲ್ಟಾ ಹೊಡಿಬೋದು. ಇಲ್ಲ, ನಾನು ಅವತ್ತು ಹಂಗೆ ಹೇಳಿರಲಿಲ್ಲ, ಯಾರ್ದೋ ಒತ್ತಡ ಕೇಳಿದ್ದೆ, ಯಾರ್ದೋ ಭಯ ಕೇಳಿದ್ದೆ, ಅವತ್ತು ಕನ್ಫ್ಯೂಷನ್ಸಲ್ಲಿದ್ದೆ, ಆ ಥರದ್ದೆಲ್ಲ. ಹಾಗೆಲ್ಲ ಆದರೆ ಕೇಸ್ಗೆ ಸಮಸ್ಯೆ ಆಗುತ್ತೆ. ಆ ಥರ ಆಗಬಾರ್ದು, ಹಾಸ್ಟೆಲೇ ಎವಿಡೆನ್ಸ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇಲ್ಲಿ ಖಾಕಿ ಎಚ್ಚರಿಕೆಯನ್ನು ವಹಿಸಿದೆ. ಹೀಗಾಗಿ 25 ಜನರ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಪೊಲೀಸರು. CRPC ಅಡಿ 25 ಸಾಕ್ಷ್ಯಾಧಾರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. FSL ನಲ್ಲಿನ ವರದಿ ಮಾಹಿತಿಯನ್ನು ಕೂಡ ಪೊಲೀಸರು ಸಂಗ್ರಹಿಸಿದ್ದಾರೆ. 4000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಗೆ ಖಾಕಿ ಸಜ್ಜಾಗಿದ್ದಾರೆ. ಸೊ ಬಹಳಷ್ಟು ಸಾಕ್ಷಿಗಳನ್ನು ಇಲ್ಲಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಕೇಸ್ ಒಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ, ಇವರಿಗೆ ಜಾಸ್ತಿ ಇನ್ಫ್ಲೂಯೆನ್ಸ್ ಇರೋದ್ರಿಂದ, ಇವರ ಅಭಿಮಾನಿಗಳ ಸಂಘ ದೊಡ್ಡದಿರೋದ್ರಿಂದ ನಾಳೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಹುದು. ಯಾವುದೋ ಒಂದು ವಿಚಾರಕ್ಕೆ ಮಣಿದು ನಾನು ಹಂಗೆ ಹೇಳಿಲ್ಲ ಅಂತ ಉಲ್ಟಾ ಹೊಡಿಬಹುದು. ಹಾಗಾಗಿ ಹಾಗಾಗಬಾರದು ಅಂತ ಬಹಳಷ್ಟು ಮುತುವರ್ಜಿಯನ್ನು ವಹಿಸಿದ್ದಾರೆ ಪೊಲೀಸರು.